ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ವಿಡಿಯೋ ಅತಿ ಮುಖ್ಯ ಸಂದೇಶ ಆಗ್ಬೋದು. ಯಾಕೆಂದರೆ ಗ್ರಹಗಳ ಚಲನೆ ಅನ್ನೋದು ನಕ್ಷತ್ರಗಳ ಸಂಕೇತ ಹೇಳ್ತಾ ಇದೆ. ಮುಂದಿನ ಕೆಲವು ಗಂಟೆ ಅಥವಾ ದಿನಗಳಲ್ಲಿ ಅಂತಹ ಒಂದು ಘಟನೆ ಅನ್ನೋದು ನಿಮಗೆ ನಡೀಬಹುದು. ಅದು ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬೋದು. ಆದರೆ ಭಯ ಪಡಬೇಡಿ. ಈ ಅನಾಹುತದ ಜೊತೆಗೆ ಭಗವಾನ್ ಮತ್ತು ಮಾ ದುರ್ಗೆಯ ಆಶೀರ್ವಾದದಿಂದ 3 ದೊಡ್ಡ ಶುಭ ಸುದ್ದಿಗಳನ್ನೋದು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ತಯಾರಾಗ್ತಾ ಇದೆ. ಅದನ್ನು ನೀವು ಎಂದೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡದೇ ಇದ್ದರೆ ಸಾಧ್ಯ ಇದೆ ಆ ಮಹತ್ವದ ಸಂಕೇತ ನಿಮ್ಮಿಂದ ಮಿಸ್ ಆಗಬಹುದು. ಅದು ನಿಮ್ಮನ್ನು ದೊಡ್ಡ ಅಪಾಯದಿಂದ ಕಾಪಾಡಬಹುದಾದ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಯಾಕೆಂದರೆ ಅತಿ ದೊಡ್ಡ ಶುಭ ಸುದ್ದಿ ಕೊನೆಯಲ್ಲೇ ಇರೋದು. ಮೇಷರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಇದ್ದ ಅಡ್ಡಿಗಳು, ಸಾಲದ ತೊಂದರೆ, ಕುಟುಂಬ ಕಲಹ, ಮಾನಸಿಕ ಅಶಾಂತಿ ಈಗ ಕೊನೆಗೊಳ್ಳುವ ಸಮಯ ಬಂದಿದೆ. ಆದರೆ ಅದಕ್ಕಿಂತ ಮೊದಲು ಬ್ರಹ್ಮಾಂಡ ನಿಮಗೆ ಒಂದು ದೊಡ್ಡ ಸಂಕೇತ ಕೊಡ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ನಂಬಿಕೆಯ ದುರುಪಯೋಗ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಇನ್ನೊಂದು ಕಡೆ ಹಠಾತ್ ಧನಲಾಭ ನಿಂತು ಹೋದ ಕೆಲಸ ಪೂರ್ತಿ ಆಗೋದು ಅಥವಾ ದೊಡ್ಡ ಆಫರ್ ಕೂಡ ನಿಮಗೆ ಸಿಗಬಹುದು. ನೀವು ನಿಜವಾದ ಮನಸ್ಸಿನಿಂದ ಮಾ ದುರ್ಗೆಯ ಮೇಲೆ ನಂಬಿಕೆ ಇಟ್ಟಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವನೆ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಗೊಳಿಸಬಹುದು. ಮತ್ತು ನೀವು ಮೇಷರಾಶಿಗೆ ಸಂಬಂಧಿಸಿದ ಇಂತಹ ಮಹತ್ವದ ಮಾಹಿತಿ ಪಡೆಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಯಾವತ್ತೂ ಮರಿಬೇಡಿ. ನೀವು ಈಗ ವಿಡಿಯೋಗೆ ಲೈಕ್ ಮಾಡಿದ್ರಲ್ವಾ, ಈಗ ಒಂದು ಸೆಕೆಂಡ್ ಕೂಡ ತಡ ಮಾಡದೆ ತಿಳಿಯೋಣ ಆ ಸಂಭಾವಿತ ಅನಾಹುತ ಯಾವುದು ಅಂತ. ಆದ್ದರಿಂದ ನೀವು ಜಾಗೃತರಾಗಿರಬೇಕು. ಮತ್ತು ಯಾವ 3 ದೊಡ್ಡ ಶುಭ ಸುದ್ದಿಗಳನ್ನೋದು ನಿಮ್ಮ ಅದೃಷ್ಟ ಬದಲಾಯಿಸೋದಕ್ಕೆ, ನಿಮ್ಮ ಬಾಗಿಲು ತಟ್ಟೋದಕ್ಕೆ ಬರ್ತಾ ಇದೆ. ವಿಡಿಯೋವನ್ನು ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯ ಶುಭ ಸುದ್ದಿ ನಿಮ್ಮ ಜೀವನದ ಅತಿ ದೊಡ್ಡ ಪವಾಡ ಕೂಡ ಆಗಬಹುದು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಹೊರಗಡೆ ಸಾಮಾನ್ಯ ಕಾಣುತ್ತೆ, ಆದರೆ ಒಳಗೆ ಏನೋ ಒಂದು ಅದೃಶ್ಯ ಶಕ್ತಿ ಮತ್ತೆ ಸಂಕೇತ ಕೊಡ್ತಿದೆ ಅಂತ ಅನ್ನಿಸುತ್ತೆ. ಆಗೋದೆಲ್ಲ ಮೊದಲು ಎಂದೂ ಆಗಿಲ್ಲ ಅಂತ ಅನ್ನಿಸುತ್ತೆ. ನೀವು ಮೇಷರಾಶಿಯವರಾಗಿದ್ದು ಇವತ್ತು ಈ ವಿಡಿಯೋವರೆಗೂ ಬಂದಿದ್ದರೆ ಇದು ಕೇವಲ ಒಂದು ಕಾಕತಾಳೀಯ ಅಲ್ವೇ ಅಲ್ಲ. ಯಾಕೆಂದರೆ ಇವತ್ತಿನ ಮಾತು ತಮಾಷೆ ಅಲ್ಲ, ಇದು ನಿಮ್ಮ ಭವಿಷ್ಯದ ದಿಕ್ಕು ನಿರ್ಧರಿಸಬಹುದು. ಕಳೆದ ಕೆಲವು ದಿನಗಳಿಂದ ನೀವು ಏನೋ ಅಶಾಂತಿ ಅನುಭವಿಸ್ತಾ ಇರ್ಬೋದು. ರಾತ್ರಿ ನಿದ್ದೆ ಬರದೇ ಇರಬಹುದು. ಯಾವುದೋ ಆಪ್ತರ ವರ್ತನೆ ಹಠಾತ್ ಬದಲಾಗಿದ್ದನ್ನು ನೀವು ನೋಡಿರಬಹುದು. ಅಥವಾ ವಿನಾಕಾರಣ ಮನಸ್ಸಿಗೆ ಭಯ ಕೂಡ ಬರ್ತಾ ಇರಬಹುದು. ಆದರೆ ದೊಡ್ಡ ಸಮಸ್ಯೆ ಮತ್ತು ರಹಸ್ಯ ಇನ್ನೂ ನಿಮಗೆ ಬಾಕಿ ಇದೆ. ಇವತ್ತು ನಾನು 3 ಅಂತಹ ಸಂಕೇತ ಹೇಳ್ತಾ ಇದ್ದೇನೆ. ಅದು ಮುಂದಿನ ಸಮಯದಲ್ಲಿ ನಿಮ್ಮ ದಿಕ್ಕನ್ನೇ ಬದಲಾಯಿಸ್ಬೋದು. ಯಾವುದಾದ್ರೂ ಒಂದು ಸಂಕೇತವನ್ನು ನೀವು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ದೊಡ್ಡ ತೊಂದರೆಯಿಂದ ಪಾರಾಗಬಹುದು. ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ಆ 3 ದೊಡ್ಡ ಶುಭ ಸುದ್ದಿಗಳು ಏನೇನು ಅವೆಲ್ಲವೂ ಕೂಡ ನಿಮಗೆ ಹೇಳ್ತೀನಿ. ಅದಕ್ಕಾಗಿ ನಿಮ್ಮ ಭಾಗ್ಯ ಕೂಡ ಈ ಸಮಯದಿಂದ ನಿಮಗೆ ಬಹಳ ಸಮಯದಿಂದ ನಿಮಗೆ ಕಾಯ್ತಾ ಇದೆ. ಆದರೆ ಅದಕ್ಕಿಂತ ಮೊದಲು ನೀವು ಒಂದು ಕತೆ ಕೇಳಬೇಕು. ಅದು ನಿಮಗೆ ನಿಮ್ಮದೇ ಅಂತ ಅನ್ನಿಸ್ಬಹುದು. ಸ್ವಲ್ಪ ಸಮಯದ ಹಿಂದೆ ಒಬ್ಬ ವ್ಯಕ್ತಿ ನನಗೆ ಹೇಳಿದ, ನನಗೆ ಅರ್ಥ ಆಗ್ತಿಲ್ಲ, ನನ್ನ ಜೊತೆ ಹೀಗೆ ಆಗ್ತಾ ಇದೆ, ನಾನು ಕಷ್ಟಪಡ್ತೀನಿ, ಯಾರ ಕೆಟ್ಟದ್ದನ್ನು ಕೂಡ ನಾನು ಬಯಸೋದಿಲ್ಲ. ಆದರೂ ಪ್ರತಿ ಸಲ ಗುರಿ ಹತ್ತಿರ ಬಂದು ಏನೋ ಒಂದು ಹಾಳಾಗ್ತಾ ಹೋಗುತ್ತೆ. ನಾನು ಸಾಧನೆ ಮಾಡಿದ್ದೀನಿ ಅನ್ಕೊತೀನಿ, ಬಟ್ ಅಷ್ಟರಲ್ಲೇ ಮಿಸ್ ಆಗೋಗ್ಬಿಡುತ್ತೆ. ಅವನ ಧ್ವನಿಯಲ್ಲಿ ದೂರು ಕಡಿಮೆ, ಆಯಾಸ ಜಾಸ್ತಿ ಇತ್ತು. ಅವನು ಹೇಳಿದ ಜನರ ಮುಂದೆ ನಗ್ತಾರೆ, ಆದರೆ ಹಿಂದೆ ನನ್ನ ನಿರ್ಧಾರಗಳನ್ನು ಆಸೆ ಮಾಡ್ತಾರೆ. ನಿಧಾನವಾಗಿ ಅವನು ಜನರ ಮೇಲೆ ನಂಬಿಕೆ ಇಡೋದನ್ನೇ ಬಿಟ್ಬಿಟ್ಟಿದ್ದ. ನಿಮಗೂ ಯಾರದೋ ನೆನಪು ಬಂದರೆ ಅಥವಾ ನಿಮ್ಮದೇ ಜೀವನದ ಅಧ್ಯಾಯ ಕಣ್ಮುಂದೆ ಬಂದರೆ ಇಲ್ಲೇ ನಿಲ್ಬಿಡಿ. ಯಾಕೆಂದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಕೆಲವು ತಿಂಗಳ ನಂತರ ಅದೇ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕೂಡ ಬಂದಿತ್ತು. ಅದರ ಸುಳಿವು ಕೂಡ ಅವನಿಗೆ ಇರಲಿಲ್ಲ, ಹಿಂಗಾಗ್ಬೋದು ಅಂತ ಅವನಿಗೆ ಇಮೇಜಿನೂ ಮಾಡಿರಲಿಲ್ಲ.
ಆ ಬದಲಾವಣೆಗೆ ಮೊದಲು ಒಂದು ಘಟನೆ ಕೂಡ ಅವನ ಜೀವನದಲ್ಲಿ ನಡೀತು. ಅದನ್ನು ಆ ಸಮಯದಲ್ಲಿ ಅವನು ದುರಾದೃಷ್ಟ ಅಂದ್ಕೊಂಡ. ಆದರೆ ನಂತರ ಅವನಿಗೆ ಅರಿವಾಯಿತು ಅದೇ ಘಟನೆ ಅವನ ದೊಡ್ಡ ರಕ್ಷಣೆ ಕೂಡ ಆಗಿತ್ತು. ಇಲ್ಲಿಂದ ಮೇಷರಾಶಿಯ ರಹಸ್ಯ ಅನ್ನೋದು ಶುರುವಾಗ್ತಾ ಇದೆ. ನಿಮ್ಮ ರಾಶಿಯ ಸ್ವಭಾವವೇ ಹೀಗೆ. ಜೀವನ ನಿಮಗೆ ನೇರ ದಾರಿ ಕಡಿಮೆ ಕೊಡುತ್ತೆ, ಆಳವಾದ ಅನುಭವ ಜಾಸ್ತಿ ಮಾಡಿಕೊಡುತ್ತೆ. ಹಲವು ಬಾರಿ ನೀವು ನಿಮ್ಮ ನೋವನ್ನು ನಗುವಿನ ಹಿಂದೆ ಮುಚ್ಚಿಟ್ಟಿರ್ತೀರಿ. ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ಮಾಡಿದ್ದೀರಿ. ನಿಮ್ಮ ಹೋರಾಟಗಳನ್ನು ಶಬ್ದ ಮಾಡದೆ ಹೋರಾಟ ಮಾಡಿದ್ದೀರಿ. ಆದರೆ ನೀವು ಗಮನಿಸಿರ್ಬೋದು, ಕಳೆದ ಕೆಲವು ದಿನಗಳಿಂದ ಏನೋ ಹಳೆಯ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇವೆ. ಕೆಲವು ಜನ ವಿನಾಕಾರಣ ದೂರ ಆಗ್ತಿದ್ದಾರೆ. ಕೆಲವು ಹೊಸ ಮುಖಗಳು ಎದುರಿಗೆ ಬರ್ತಾ ಇವೆ. ಅದರಲ್ಲಿ ಮೊದಲ ರಹಸ್ಯ ಅಡಗಿದೆ. ದೂರ ಹೋಗುವ ಪ್ರತಿ ವ್ಯಕ್ತಿ ನಷ್ಟ ಅಲ್ಲ. ಕೆಲವೊಮ್ಮೆ ಜೀವನ ಆ ಜಾಗ ಖಾಲಿ ಮಾಡುತ್ತೆ. ಹೊಸದಕ್ಕೆ ದಾರಿ ಮಾಡೋದಕ್ಕೆ ಇದು ಒಂದು ಉಪಾಯ ಆಗಿರುತ್ತೆ. ಅದೇ ಸಮಯದಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ನಿಮಗೆ ತರಬಹುದು. ಅದಕ್ಕಾಗಿಯೇ ನಾನು ಹೇಳ್ತಿರೋದು, ವಿಡಿಯೋವನ್ನು ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ. ಯಾಕೆಂದರೆ ಮುಂದೆ ನಾನು ಆ ಅನಾಹುತ ಯಾವ ರೂಪದಲ್ಲಿ ನಿಮಗೆ ಬರಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಆದ್ದರಿಂದ ನೀವು ಜಾಗೃತರಾಗಿರಬೇಕು, ಹುಷಾರಾಗಿರಬೇಕು. ಈಗ ನಿಮ್ಮ ಕಳೆದ ಕೆಲವು ದಿನಗಳನ್ನು ನೀವು ನೆನಪು ಮಾಡ್ಕೊಳ್ಳಿ. ಹೀಗೆ ಆಗಿದೆಯಾ? ಯಾವುದೋ ಹಳೆಯ ಗೆಳೆಯನಿಂದ ಹಠಾತ್ ನಿಮಗೆ ಇಮಿಡಿಯೇಟ್ಲಿ ಇದ್ದಕ್ಕಿದ್ದಂಗೆ ಮೆಸೇಜ್ ಬಂತು, ಅಥವಾ ವರ್ಷಗಳಿಂದ ಮಾತಾಡದ ವ್ಯಕ್ತಿಯ ನೆನಪು ಆಯಿತು. ಏನೋ ಅಪೂರ್ಣ ಕನಸು ಮತ್ತು ಮನಸ್ಸಲ್ಲಿ ಎದ್ದಿತ್ತು. ಬಹಳ ಜನರು ಇದನ್ನು ಸಾಮಾನ್ಯ, ಇದೆಲ್ಲ ನಾರ್ಮಲ್ ಅಂತ ಮರ್ತು ಬಿಡ್ತಾರೆ. ಆದರೆ ಮೇಷರಾಶಿಯವರಿಗೆ ಹಲವು ಬಾರಿ ಇದೇ ಸಣ್ಣ ಸಂಕೇತ ದೊಡ್ಡ ಬದಲಾವಣೆಯ ಅಡಿಪಾಯವನ್ನು ಕೂಡ ಆಗುತ್ತೆ. ಒಬ್ಬ ಮಹಿಳೆ ಹೇಳಿದ್ದು, ಸತತ 3 ದಿನ ಒಂದೇ ಕನಸು ಬಂತು. ಅವಳು ಅದಕ್ಕೆ ಗಮನ ಕೊಡಲಿಲ್ಲ. 4ನೇ ದಿನ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೊರಟಳು. ಅದು ನಂತರ ಅವಳಿಗೆ ದೊಡ್ಡ ನಷ್ಟ ತರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಕಾರಣದಿಂದ ಆ ನಿರ್ಧಾರ ಮುಂದೂಡಲ್ಪಟ್ಟಿತ್ತು. ಕೆಲವು ವಾರಗಳ ನಂತರ ಅವಳಿಗೆ ಗೊತ್ತಾಯಿತು, ಆ ಹೆಜ್ಜೆ ಇಟ್ಟಿದ್ದಕ್ಕೋಸ್ಕರ ಅವಳಿಗೆ ವರ್ಷಗಳಿಂದಲೇ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಆ ದಿನ ಇವಳಿಗೆ ಮೊದಲ ಬಾರಿ ಅನಿಸಿತು, ಕೆಲವೊಮ್ಮೆ ನಿಂತು ಬಿಡೋದು ಕೂಡ ಮುಂದೆ ಹೋಗುವ ದಾರಿ ಆಗಿರುತ್ತೆ ಅಂತ. ಬಹುಶಃ ನಿಮ್ಮ ಜೀವನದಲ್ಲಿ ಈಗ ಏನೋ ಇದೆ, ಅದ್ರ ಬಗ್ಗೆ ನೀವು ಅವಸರ ಮಾಡ್ತಿದ್ದೀರಿ. ಅದು ಕೆಲಸ ಇರ್ಬೋದು, ಸಂಬಂಧ ಇರ್ಬೋದು, ಹಣ ಇರ್ಬೋದು, ಅಥವಾ ದೊಡ್ಡ ಡೀಲ್ ಇರಬಹುದು. ಇವತ್ತಿನ ಸಂಕೇತ ಹೇಳೋದು, ಮುಂದಿನ ಕೆಲವು ಸಮಯ ಪ್ರತಿ ಹೊಳೆಯುವ ವಸ್ತು ಚಿನ್ನ ಆಗಿರೋದಿಲ್ಲ. ಹೊಳೆಯುವ ಎಲ್ಲ ವಸ್ತು ಕೂಡ ಚಿನ್ನ ಆಗಿರೋದಿಲ್ಲ. ಕೆಲವು ವಿಷಯಗಳು ಕೇವಲ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳೋದಕ್ಕೆ ಬರ್ತವೆ, ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಬರ್ತವೆ. ಮತ್ತು ಯಾರು ಈ ಪರೀಕ್ಷೆಯನ್ನು ಅರ್ಥ ಮಾಡಿಕೊಂಡು ಶಾಂತವಾಗಿ ಇರ್ತಾರೋ ಅವರೇ ಆ 3 ಶುಭ ಸುದ್ದಿಗಳಿಗೂ ಕೂಡ ತಲುಪ್ತಾರೆ. ಅದು ಚರ್ಚೆ ಇನ್ನೂ ಕೂಡ ಬಾಕಿ ಇದೆ. ಆದರೆ ಈಗ ನಿಮಗೊಂದು ಪ್ರಶ್ನೆ, ನಿಮಗೂ ಕೂಡ ಎಂದಾದರೂ ಅನಿಸುತ್ತಾ, ನಿಮ್ಮ ಜೊತೆ ಆದದ್ರ ಹಿಂದೆ ಯಾವುದೋ ಒಂದು ಕಾರಣ ಇತ್ತು, ಅದನ್ನು ನೀವು ಈಗ ಆ ಟೈಮಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಎಂದಾದರೂ ಹೀಗೆ ಅನಿಸಿದರೆ ಕೆಳಗೆ ಕಮೆಂಟಲ್ಲಿ ಕೇವಲ ಒಂದು ಪದ ಜೈ ದುರ್ಗಾ ಮಾತೆ ಅಂತ ಬರೆಯೋದನ್ನು ಮರಿಬೇಡಿ. ಇದು ಯಾರಿಗೋ ತೋರಿಸೋದಕ್ಕೆ ಅಲ್ಲ, ನಿಮ್ಮ ಒಳಗಿನ ನಂಬಿಕೆಯನ್ನು ಎಬ್ಬಿಸೋದಕ್ಕೆ ಒಂದು ಚಿಕ್ಕ ಹೆಜ್ಜೆ. ಯಾಕೆಂದರೆ ಪ್ರತಿ ಕತ್ತಲಲ್ಲೂ ಕೂಡ ಒಂದು ಅರ್ಥ ಅಡಗಿರುತ್ತೆ. ಮತ್ತು ಈಗ ನೀವು ಸಿದ್ಧರಾಗಿ, ಯಾಕೆಂದರೆ ಮುಂದಿನ ಭಾಗದಲ್ಲಿ ಆ ಮೊದಲ ಅನಾಹುತದ ಪರದೆ ಅನ್ನೋದು ಸರಿಯುತ್ತೆ. ಅದನ್ನು ಬಹಳ ಮೇಷರಾಶಿಯವರು ಆರಂಭದಲ್ಲಿ ಕಷ್ಟ ಅಂದ್ಕೊಂಡು ನಂತರ ಅದೇ ಅವರ ದೊಡ್ಡ ಶುಭ ಸುದ್ದಿಯ ದಾರಿ ಕೂಡ ತೆರೆದಿರುತ್ತೆ. ಕೆಲವೊಮ್ಮೆ ಅದೃಷ್ಟದ ಬಾಗಿಲು ತಟ್ಟುವ ಮೊದಲು ಜೋರಾಗಿ ಬಡಿಯೋದಿಲ್ಲ, ಅದು ಸಣ್ಣ ಸಂಕೇತ ಕೊಡುತ್ತೆ. ಅದನ್ನು ಗುರುತಿಸಿದವರ ಬದುಕು ಬದಲಾಗುತ್ತೆ. ಸಣ್ಣ ಸಂಕೇತ ದೊಡ್ಡ ಬದಲಾವಣೆಯ ಅಡಿಪಾಯವನ್ನು ಕೂಡ ಆಗುತ್ತೆ. ಒಬ್ಬ ಮಹಿಳೆ ಹೇಳಿದ್ದು, ಸತತ 3 ದಿನ ಒಂದೇ ಕನಸು ಬಂತು. ಅವಳು ಅದಕ್ಕೆ ಗಮನ ಕೊಡಲಿಲ್ಲ. 4ನೇ ದಿನ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೊರಟಳು. ಅದು ನಂತರ ಅವಳಿಗೆ ದೊಡ್ಡ ನಷ್ಟ ತರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಕಾರಣದಿಂದ ಆ ನಿರ್ಧಾರ ಮುಂದೂಡಲ್ಪಟ್ಟಿತ್ತು. ಕೆಲವು ವಾರಗಳ ನಂತರ ಅವಳಿಗೆ ಗೊತ್ತಾಯಿತು, ಆ ಹೆಜ್ಜೆ ಇಟ್ಟಿದ್ದಕ್ಕೋಸ್ಕರ ಅವಳಿಗೆ ವರ್ಷಗಳಿಂದಲೇ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಆ ದಿನ ಇವಳಿಗೆ ಮೊದಲ ಬಾರಿ ಅನಿಸಿತು, ಕೆಲವೊಮ್ಮೆ ನಿಂತು ಬಿಡೋದು ಕೂಡ ಮುಂದೆ ಹೋಗುವ ದಾರಿ ಆಗಿರುತ್ತೆ ಅಂತ. ಬಹುಶಃ ನಿಮ್ಮ ಜೀವನದಲ್ಲಿ ಈಗ ಏನೋ ಇದೆ, ಅದ್ರ ಬಗ್ಗೆ ನೀವು ಅವಸರ ಮಾಡ್ತಿದ್ದೀರಿ. ಅದು ಕೆಲಸ ಇರ್ಬೋದು, ಸಂಬಂಧ ಇರ್ಬೋದು, ಹಣ ಇರ್ಬೋದು,
ಅಥವಾ ದೊಡ್ಡ ಡೀಲ್ ಇರಬಹುದು. ಇವತ್ತಿನ ಸಂಕೇತ ಹೇಳೋದು ಮುಂದಿನ ಕೆಲವು ಸಮಯ ಪ್ರತಿ ಹೊಳೆಯುವ ವಸ್ತು ಚಿನ್ನ ಆಗಿರೋದಿಲ್ಲ. ಹೊಳೆಯುವ ಎಲ್ಲ ವಸ್ತು ಕೂಡ ಚಿನ್ನ ಆಗಿರೋದಿಲ್ಲ. ಕೆಲವು ವಿಷಯಗಳು ಕೇವಲ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳೋದಕ್ಕೆ ಬರ್ತವೆ, ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಬರ್ತವೆ. ಮತ್ತು ಯಾರು ಈ ಪರೀಕ್ಷೆಯನ್ನು ಅರ್ಥ ಮಾಡಿಕೊಂಡು ಶಾಂತವಾಗಿ ಇರ್ತಾರೋ ಅವರೇ ಆ 3 ಶುಭ ಸುದ್ದಿಗಳಿಗೂ ಕೂಡ ತಲುಪ್ತಾರೆ. ಅದು ಚರ್ಚೆ ಇನ್ನೂ ಕೂಡ ಬಾಕಿ ಇದೆ. ಆದರೆ ಈಗ ನಿಮಗೊಂದು ಪ್ರಶ್ನೆ, ನಿಮಗೂ ಕೂಡ ಎಂದಾದರೂ ಅನಿಸುತ್ತಾ ನಿಮ್ಮ ಜೊತೆ ಆದದ್ರ ಹಿಂದೆ ಯಾವುದೋ ಒಂದು ಕಾರಣ ಇತ್ತು, ಅದನ್ನು ನೀವು ಈಗ ಆ ಟೈಮಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಎಂದಾದರೂ ಹೀಗೆ ಅನಿಸಿದರೆ ಕೆಳಗೆ ಕಮೆಂಟಲ್ಲಿ ಕೇವಲ ಒಂದು ಪದ ಜೈ ದುರ್ಗಾ ಮಾತೆ ಅಂತ ಬರೆಯೋದನ್ನು ಮರಿಬೇಡಿ. ಇದು ಯಾರಿಗೋ ತೋರಿಸೋದಕ್ಕೆ ಅಲ್ಲ, ನಿಮ್ಮ ಒಳಗಿನ ನಂಬಿಕೆಯನ್ನು ಎಬ್ಬಿಸೋದಕ್ಕೆ ಒಂದು ಚಿಕ್ಕ ಹೆಜ್ಜೆ. ಯಾಕೆಂದರೆ ಪ್ರತಿ ಕತ್ತಲಲ್ಲೂ ಕೂಡ ಒಂದು ಅರ್ಥ ಅಡಗಿರುತ್ತೆ. ಮತ್ತು ಈಗ ನೀವು ಸಿದ್ಧರಾಗಿ, ಯಾಕೆಂದರೆ ಮುಂದಿನ ಭಾಗದಲ್ಲಿ ಆ ಮೊದಲ ಅನಾಹುತದ ಪರದೆ ಅನ್ನೋದು ಸರಿಯುತ್ತೆ. ಅದನ್ನು ಬಹಳ ಮೇಷರಾಶಿಯವರು ಆರಂಭದಲ್ಲಿ ಕಷ್ಟ ಅಂದ್ಕೊಂಡು ನಂತರ ಅದೇ ಅವರ ದೊಡ್ಡ ಶುಭ ಸುದ್ದಿಯ ದಾರಿ ಕೂಡ ತೆರೆದಿರುತ್ತೆ. ಕೆಲವೊಮ್ಮೆ ಅದೃಷ್ಟದ ಬಾಗಿಲು ತಟ್ಟುವ ಮೊದಲು ಜೋರಾಗಿ ಬಡಿಯೋದಿಲ್ಲ, ಅದು ಸಣ್ಣ ಸಂಕೇತ ಕೊಡುತ್ತೆ. ಅದನ್ನು ಗುರುತಿಸಿದವರ ಬದುಕು ಬದಲಾಗುತ್ತೆ.